ಟೆಸ್ಟ್. ಮುಖ್ಯಮಂತ್ರಿಗಳೇ, ನಿಮ್ಮ ಸರ್ಕಾರದಲ್ಲಿ ಯಾರಿಗೆ ನೆಮ್ಮದಿ ಇದೆ ಹೇಳಿ? ನಿಮ್ಮ ಸರ್ಕಾರದಲ್ಲಿ ಯಾರಿಗೆ ನೆಮ್ಮದಿ ಇದೆ? ಯಾರು ನೆಮ್ಮದಿಯಿಂದ ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ? ನಿಮ್ ಈಗ ಕಲ್ಲು ಹೊಡಿಸೋದಕ್ಕೆ ಬಿಜೆಪಿಯವರ ಬಂದಿದ್ದು? ನಾಚಿಕೆ ಆಗಲ್ಲ ಹಿಂಗೆಲ್ಲ ಹೇಳೋದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು? ನೀವು ಹೇಳಿದ್ರಲ್ಲ ಶಾಂತಿಗಾಗಿ ಇಸ್ಲಾಂ ಅಂತ ಹೇಳಿ, ಇದೇ ಇಸ್ಲಾಂ ಹೆಸರಿನಲ್ಲೇನೆ ಜಗತ್ತಿನ ಉದ್ಯಂತ ಉದ್ದಗಲಕ್ಕೂ ಭಯೋತ್ಪಾದನೆ ನಡೀತಾ ಇರೋದು. ಇದೇ ಇಸ್ಲಾಂ ಹೆಸರಿನಲ್ಲಿ, ಇದೇ ಇಸ್ಲಾಂ ಹೆಸರಿನಲ್ಲೇನೆ ಪಾಕಿಸ್ತಾನದಲ್ಲಿ ಅಲ್ಲಿ ಹಿಂದೂಗಳನ್ನು ಮಾರಣಹೋಮ ಮಾಡಿದ್ದು, ಇದೇ ಇಸ್ಲಾಂ ಹೆಸರಿನಲ್ಲಿ ಬಾಂಗ್ಲಾದೇಶದಲ್ಲಿ ಮಾರಣಹೋಮ, ಇದೇ ಇಸ್ಲಾಂ ಹೆಸರಿನಲ್ಲೇ ಡಿಜೆ ಹಳ್ಳಿ ಕೆಜೆ ಹಳ್ಳಿಲಿ ಪೆಟ್ರೋಲ್ ಹಾಕಿ ಸುಟ್ಟಿದ್ದು ನಿಮ್ ದಲಿತ ಶಾಸಕನ ಮನೇನ. ಇದೇ ಇಸ್ಲಾಂ ಹೆಸರಿನಲ್ಲಿ, ಇದೇ ಇಸ್ಲಾಂ ಹೆಸರಿನಲ್ಲೇನೆ ಉದಯಗಿರಿ ಠಾಣೆ ಮೇಲೆ ನಿಮ್ಮ ಊರಿನಲ್ಲಿ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಠಾಣೆ ಮೇಲೆ ಕಲ್ಲು ಹೊಡೆದವರು ಇದೇ ಶಾಂತಿದೂತರು. ಇದೇ ಶಾಂತಿದೂತರೆ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕ್ತವ್ರು ಗಣಪತಿ ಮೆರವಣಿಗೆ ಮೇಲೆ. ನಿಮ್ಮ ಓಲೈಕೆ ರಾಜಕಾರಣಕ್ಕೆ ಕನಿಷ್ಠ ಒಂದು ಮಿತಿ ಇರಲಿ. ಅಜ್ಞಾನದಿಂದ ನೀವು ದಾರಿ ತಪ್ಪಿದ್ದೀರಿ, ಜನರನ್ನೇ ಯಾಕೆ ದಾರಿ ತಪ್ಪಿಸ್ತೀರಿ? ನಿಮ್ಮ ಮತಗಳಿಕೆಯ ರಾಜಕಾರಣಕ್ಕೆ ದೇಶನೇ ಯಾಕ್ರಿ ಬಲಿ ತಗೊಳ್ತೀರಿ? ನಾವು ಗಣೇಶೋತ್ಸವದ ಮೆರವಣಿಗೆ ಮೇಲೆ ಏನು ದೌರ್ಜನ್ಯ ನಡೆದಿದೆ ಅದನ್ನು ಖಂಡಿಸಿ, ಮತ್ತೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿಸ್ತಿದ್ದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅದನ್ನು ಖಂಡಿಸಿ 500ಕ್ಕೂ ಹೆಚ್ಚು ಜನರ ಮೇಲೆ ಮೊಕದ್ದಮೆ ದಾಖಲಿಸಿದ್ದಾರೆ, ಇದನ್ನು ಖಂಡಿಸಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ವಿಶ್ವಾಸ ತುಂಬ ಸಲುವಾಗಿ ನಾವು ಬಂದಿದ್ದೇವೆ. ನಾವು ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು. ಮಸೀದಿಯಿಂದ ಯಾರ್ಯಾರು ಕಲ್ಲು ಹೊಡೆದ್ರು, ಆ ಕಲ್ಲು ಹೊಡೆದ ಹಿಂದ್ಗಡೆ ಇರುವ ಸಂಘಟನೆಗಳು ಯಾರು? 4 ವರ್ಷದ 5 ವರ್ಷದ ಮಕ್ಕಳು ಗಣೇಶೋತ್ಸವದ ಮೇಲೆ ಉಗಿತಾರೆ ಅಂತ ಹೇಳಿದ್ರೆ ಅವರಿಗೆ ವಿಷಬೀಜ ತುಂಬಿದವ್ರು ಯಾರು? 4-5 ವರ್ಷದವರಿಗೆ ಎಲ್ಲಿ ತುಂಬ್ತಾ ಇದ್ದಾರೆ? ಯಾಕಂದ್ರೆ ಅವ್ರಿಗೆ ಹೆಂಗ್ ಅನಿಸ್ತು? ನಮಗೆ ಈದ್ ಮಿಲಾದ್ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಅನಿಸ್ದೇ ಇರೋದು ಇವ್ರಿಗೆ ಯಾಕೆ ಅನಿಸ್ತು ಗಣೇಶೋತ್ಸವದ ಮೇಲೆ? ಅಂದ್ರೆ ಇವರ ಎಳೆ ಮಕ್ಕಳ ಮನಸ್ಸಿನಲ್ಲೇನೆ ವಿಷಬೀಜ ತುಂಬುವಂತ ಒಂದು ಎಕೋಸಿಸ್ಟಮ್ ಕೆಲಸ ಮಾಡ್ತಾ ಇದೆ ಅನ್ನೋದು ಇದ್ರ ಅರ್ಥ. ಆ ಎಕೋಸಿಸ್ಟಮ್ ಅನ್ನು ಬೆದೆಸಬೇಕು, ಅದನ್ನ ಡೆಸ್ಟ್ರಾಯ್ ಮಾಡಬೇಕು. ನೋಡಿ, ತಾಲಿಬಾನಿಗಳು ಸೃಷ್ಟಿಯಾಗಿದ್ದು ಮದ್ರಸಾಗಳಲ್ಲಿ, ಆಮೇಲೆ ಅವ್ರು ಬಾಂಬ್ ಬಿಡಿದ್ರು, ಆಮೇಲೆ ಬಂದೂಕ್ ಹಿಡಿದ್ರು. ಆದ್ರೆ ಮೊದಲು ಸೃಷ್ಟಿಯಾಗಿದ್ದು ಇಲ್ಲಿ ಅಂದ್ರೆ ಮದ್ರಸಾಗಳಲ್ಲಿ ಸೃಷ್ಟಿಯಾದ್ರು, ಆಮೇಲೆ ಬಂದೂಕ್ ಹಿಡ್ಕೊಂಡ್ರು, ಆಮೇಲೆ ಬಾಂಬ್ ಹಿಡಿದ್ರು, ಆಮೇಲೆ ಇಡೀ ಸರ್ಕಾರಿ ವ್ಯವಸ್ಥೆನೇ ನಾಶ ಮಾಡಿದ್ರು, ಮಹಿಳಾ ಹಕ್ಕನ್ನು ಕಿತ್ಕೊಂಡ್ರು, ಅಲ್ಲಿರುವಂತ ಎಲ್ಲ ನಾನ್ ಮುಸ್ಲಿಮ್ಸ್ ಮೇಲೆ ಮಾರಣಾಂತಿಕ ಹತ್ಯೆ ಆಯಿತು. ಹಾಗಾಗಿ ಆ ತಾಲಿಬಾನ್ ಮಾನಸಿಕತೆಯನ್ನ ಕರ್ನಾಟಕದಲ್ಲಿ, ಭಾರತದಲ್ಲಿ ಯಾರು ಬೆಳೆಸ್ತಾ ಇದ್ದಾರೆ ಅನ್ನೋದ್ರ ತನಿಖೆ ಆಗಬೇಕಾಗಿರೋದು. ಮುಖ್ಯಮಂತ್ರಿಗಳ ಕರ್ತವ್ಯ ಇರೋದು ಇದು. ಓಟಿಗೋಸ್ಕರ ಸುಳ್ಳು ಹೇಳೋದಲ್ಲ. ಇದನ್ನು ಬೇರ್ ಸಹಿತ ಕಿತ್ತಾಕೋದು ಅವ್ರ ಜವಾಬ್ದಾರಿ ಇರೋದು, ಅವ್ರ ರಾಷ್ಟ್ರೀಯ ಕರ್ತವ್ಯ. ಸಂವಿಧಾನ ಪಾಲಿಸೋರಾದ್ರೆ ಅವ್ರ ರಾಷ್ಟ್ರೀಯ ಕರ್ತವ್ಯ ಮಾಡ್ಬೇಕು ಅವರು.